ನಾಗರಾಜ್ರವರು. ನಾವು BJP ನಾಗರಾಜು ಅಂತ ಹೇಳಿ ಅವರು 50 ವರ್ಷದಿಂದ ನಾನು ಅದೇ ಹೇಳ್ತಾ ಇರೋದು. ಈಗಲೂ ಅದೇ, ಅವ್ರು ಯಾವ ಪಕ್ಷದಲ್ಲಾದ್ರೂ ಇರಲಿ, ಒಟ್ನಲ್ಲಿ BJP ನಾಗರಾಜು ಅಷ್ಟೇ ನನಗೆ ಬೇಕಾಗಿರೋದು. ಅವರು ಭಾಳ ನಮ್ಮ ಮಟ್ಟಕ್ಕೆ ಭಾಳ ತುಂಬ ಸೇವೆ ಮಾಡಿದವರು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬಂದ್ಬಿಡೋರು ನಮ್ಮ ದಂಡೆಗೆ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದು, ಹಂಗೆ ಮಾಡೋ ಬುದ್ಧಿ, ಹಿಂಗೆ ಮಾಡೋ ಬುದ್ಧಿ, ಅದು ನಾವು ಖಂಡಿತ ಮರೆಯೋಕ್ಕಾಗ್ತಾಯಿಲ್ಲ. ಕೆಲವು ದಿವಸ ಬೆಂಗಳೂರು ಹೊರಟೋಗಿದ್ರು. ಆವಾಗ ಅಯ್ಯೋ ನಾಗರಾಜು ಇಲ್ವಲ್ಲ ಅಂತಿದ್ದ ನಾವು. ಮತ್ತೆ ಅವರು ಬಂದು ಈ ಕ್ಷೇತ್ರಕ್ಕೆ ಸೇರವ್ರೆ. ಅವರು ಯಶಸ್ವಿ ಆಗಲಿ, ನಾವು ಮರೆಯಲ್ಲ. ಮತ್ತು ನಮ್ಗೆ ಹೆಚ್ಚಿಗೆ ನಮ್ಮ ವೆಂಕಟೇಶ್ ಅವರು, ಶ್ರೀನಿವಾಸರವರು ಯಾವುದೇ ಕಾರ್ಯಕ್ರಮ ಬಂದರೂ ನಮ್ಮ ಮಠಕ್ಕೆ ಬಂದು ಹೇಳೋದು, ಒಂದು ಕಾಗದ ಕೊಡೋದು, ಒಂದು ಸಮಾರಂಭ ಮಾಡ್ಕೋತೀವಿ ಅನ್ನೋದು, ಸಂತೋಷ. ನಿಮ್ಮದೇ ಮಠ ಮಾಡ್ಕೊಳ್ಳೋ ಪ್ರಶ್ನೆ ನಮ್ಗೆ ಕೇಳೋದೇ ಬೇಡ ಅನ್ನೋದು ನಾವು ಕೇಳೋದೇ ಬೇಡ. ನೀವೇನಾದ್ರು ಯಾವ ಪಕ್ಷವಾಗಲಿ, ಕಾಂಗ್ರೆಸ್ ಆಗಲಿ, BJP ಆಗಲಿ, ನೀವು ಯಾವುದೇ ಪಕ್ಷವಾಗಲಿ ನೀವು ಮಾಡ್ಕೊಳ್ಳಪ್ಪ, ನಮ್ಮದೇನಿಲ್ಲ. ಅದೊಂದು ವಿಷಯ. ನಮ್ಮ ವೆಂಕಟೇಶ್ ಅವರು ಯಾವಾಗಲೂ ನಮ್ಮ ಜೊತೆ. ಇವ್ರ ತಂದೆ ನಾನು ತುಂಬ ಭಾಳ ಕೇವಲ 1962ನೇ ಇಸ್ವಿ ಒಳಗೆ ರಂಭಾಪುರಿ ಜಗತ್ತೊಳಗೆ ನಾನು ಕರೆಸಿದ್ದೆ. ಅಂದರೆ 50 ವರ್ಷ ಹತ್ತತ್ರ ಇರಬೇಕು. ಆಗ ಇವ್ರ ತಂದೆಯವರು ಹೊಸಬೀದಿ ಒಳಗೆ ಒಂದು ಪೆಂಡಾಲ್ ಹಾಕ್ಸಿ ಆ ಜಗತ್ತೊಳಗೆ ಸನ್ಮಾನ ಮಾಡಿದವರು ಇವ್ರ ತಂದೆಯವರು. ನೋಡಿ, ಇದೊಂದು ವಿಷಯ ಯಾರೂ ಮಾಡಿರಲಿಲ್ಲ. ಹೊಸಬೀದಿ ಹಳೆಬೀದಿಲಿ ಯಾರೂ ಮಾಡಲಿಲ್ಲ, ಇವ್ರ ತಂದೆಯವರೇ ಮಾಡಿದ್ದು. ಅದನ್ನು ನಾನು ಚಿಕ್ಕವನಾಗಿದ್ದೆ. ಅದನ್ನು ಇವರೆಲ್ಲ ಹುಟ್ಟಿದ್ರೋ ಇನ್ನೂ ಚಿಕ್ಕವರು ಗೊತ್ತೈತೆ. ಅದೊಂದು ಸಂತೋಷ ಆಯಿತು. ಮತ್ತು ಈಗ ಬಂದಿರೋರೆಲ್ಲ ನಾನು ನೋಡಿದ್ದೀನಿ, ಇವ್ರನ್ನೆಲ್ಲರೂ ಎಲ್ಲ ಗುರುತು ಇದೆ, ಪರಿಚಯ ಇದೆ, ಒಬ್ಬರು ಪರಿಚಯ ಇದೆ. ಆದರೆ ಹೆಚ್ಚಿಗೆ ಬಂದು ಹೋಗಿ ಅವರ ಸಂಪರ್ಕ ಕಡಿಮೆ ಅಷ್ಟೇ, ಇನ್ನೇನಿಲ್ಲ, ಬೇರೆ ಏನಿಲ್ಲ. ತುಂಬ ಸಂತೋಷ ಆಗ್ತದೆ. ನಮ್ಮ ಗೌಡ್ರು ಶ್ರೀನಿವಾಸ್ ಗೌಡರು ಚಿಕ್ಕಂದಿನಿಂದ ನೋಡ್ತಾ ಇದ್ದೆ ಅವ್ರನ್ನ ನನಗೀಗ 90 ವರ್ಷ ವಯಸ್ಸು, ಅದು ಗೊತ್ತಾಯ್ತು ನಿಮಗೆ. ನಾನು ಚಿಕ್ಕವರು ಇವ್ರನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ತುಂಬ ಸಂತೋಷ. ಅವ್ರು ಮೈಸೂರು ಹೋಗಿ ಒಳ್ಳೆ ಬೆಳೆದು ಸೇವೆ ಮಾಡ್ತಾ ಇರೋದೊಂದು ವಿಷಯ. ನಮ್ಮೂರವ್ರು ಮಾಡ್ತಾವ್ರೆ, ನಮ್ಮೂರವ್ರು ಅಂತ ನಮ್ಗೆ ಆಸೆ. ಆ ಸೇವೆಯನ್ನು ನಮ್ಮ ತಲಕಾಡು ಉಪಯೋಗಿಸ್ಕೋಬೇಕು. ನಾವೆಲ್ಲ ಸೇರ್ಕೊಂಡು ಅವ್ರನ್ನ ಕರೆದು ಮಾಡಿ, ಬನ್ನಿಯಪ್ಪ ಇಂಥ ಕೆಲಸ ಮಾಡ್ಕೊಳ್ಳಿ, ನೀವು ಓಡಾಡಿ, ನಮಗೆ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ ಅಂತ ನಾವು ಗೌಡ್ರನ್ನ ನಾವು ವಿಚಾರಿಸ್ಕೋಬೇಕು. ಪಾಪ ಅವರು ತುಂಬ ದೊಡ್ಡ ಮನುಷ್ಯರು. ಚಿಕ್ಕ ವಯಸ್ಸಿನಿಂದಲೂ ಅವ್ರು ನೋಡ್ತಾ ಇದ್ದೆ ನಾನು. ಈಗ ಮುಖ ನೋಡ್ತಾನೆ ಗೊತ್ತಾಗೋಯ್ತು ನನಗೆ, ಇವ್ರು ನೋಡಿದ್ನಲ್ಲ ನಾನು ಅಂತ ನನಗೆ ಅನ್ನಿಸ್ತು. ನನಗೆ ತುಂಬ ಸಂತೋಷ. ಈ ಕಾರ್ಯಕ್ರಮ ಇಷ್ಟಕ್ಕೆ ನಿಲ್ಲಬಾರ್ದು. ಆಗಾಗ ಸಮಾಜ ಸೇವೆ ಮಾಡೋರನ್ನ, ದಾನಿಗಳನ್ನ, ಸೇವಾ ಆಕಾಂಕ್ಷೆ ಉಳ್ಳವರನ್ನೆಲ್ಲ ಕರೆಸ್ಕೊಂಬಂದು ನಾವು ನಮ್ಮ ಮಠಕ್ಕೆ ತಲಕಾಡಿಗೆ ಸೇರಿಸಿ ತಲಕಾಡು ಅಭಿವೃದ್ಧಿ ಜಾಸ್ತಿ ಆಗಿ, ತಲಕಾಡು ಇಡೀ ದೇಶಕ್ಕೆ, ರಾಜ್ಯಕ್ಕೆ ಚೆನ್ನಾಗಿ ಗೊತ್ತಾಗಬೇಕು. ತಲಕಾಡು ಇಂಥ ಕ್ಷೇತ್ರ ತಲಕಾಡಿದೆ, ಪಂಚಲಿಂಗ ಕ್ಷೇತ್ರ ಅದ್ಭುತ. ಯಾವೂರವರು? ತಲಕಾಡವರು ನಾನು ನೋಡಿದ್ದೀನಿ. ನಾನು ಈಗಲೂ ಯಾವ ಊರು ಬುದ್ಧಿ ತಲಕಾಡು ನೋಡಿದ್ದೀನಿ ಅಂತಾರೆ. ಅವ್ರು ನಾನು ನೋಡೇ ಇರೋದಿಲ್ಲ. ಹುಬ್ಬಳ್ಳಿಗೆ ಹೋಗಲಿ, ಧಾರವಾಡಿಗೆ ಹೋಗಲಿ, ಬೆಳಗಾವಿಗೆ ಹೋಗಲಿ, ಬಿಜಾಪುರ ಹೋಗಲಿ, ಯಾವೂರವರು? ತಲಕಾಡನ್ನ ಬಂದಿದ್ದೀನಿ, ನೋಡಿದ್ದೀನಿ ಅಂತಾರೆ. ಹಾಗೆ ಇನ್ನೂ ಹೆಚ್ಚೆಚ್ಚಿಗೆ ತಲಕಾಡನ್ನ ಪ್ರಸಿದ್ಧಿ ಆಗಲಿ, ಪ್ರಚಾರವಾಗಲಿ, ತಲಕಾಡು ಜನಸಾಮಾನ್ಯರಿಗೂ ಒಳ್ಳೆಯದಾಗಲಿ. ಆ ಕ್ಷೇತ್ರವನ್ನು ಆಯ್ಕೊಂಡು ನಮ್ಮ ನಾಗರಾಜು, ಶ್ರೀನಿವಾಸರವರು, ವೆಂಕಟೇಶ್ ಅವರು ನೀವೆಲ್ಲ ಸೇರ್ಕೊಂಡು ಇವ್ರ ಮುಂದಾಳತ್ವ ಇಟ್ಕೊಂಡು ನಮ್ಮ ಶ್ರೀನಿವಾಸ ಗೌಡ್ರನ್ನ ತಲಕಾಡು ಅಭಿವೃದ್ಧಿಗೆ ಹೆಚ್ಚಿನ ಸಹಾಯ ಮಾಡಲಿ ಅಂತ ಹೇಳಿ ನಾನು ನನ್ನ ಮನವಾಗಿದ್ದು 2 ಮಾತು ಅವಕಾಶ ಮಾಡೋಕ್ಕೋಸ್ಕರ ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ. ನನ್ನ 2 ಮಾತುಗಳನ್ನ